ವಿಜೃಂಭಣೆ ಬೆಳೀತಾ ಬಂದ. ಆತನ ಒಂದು ತೇಜೋದ ರೂಪವನ್ನು, ಆತನ ಬುದ್ಧಿವಂತಿಕೆಯನ್ನು ನೋಡಿದಂಥ ಆ ದೇವಸ್ಥಾನದ ಅರ್ಚಕರು ಭಾಳ ಆತನನ್ನು ಒಳ್ಳೆಯ ದಾರಿಯಲ್ಲಿ ತಂದು ಆತನಿಗೆ ಒಳ್ಳೆಯ ದಾರಿಯಲ್ಲಿ ನಡೀತಕ್ಕಂಥ ಒಂದು ಉಪದೇಶವನ್ನು ಮಾಡ್ತಾ ನಡ್ಕೊಂಡು ಬಂದರು. ಈ ರೀತಿಯಾಗಿ ಅವರು ತಮ್ಮ ಬಾಲ್ಯ ಜೀವನವನ್ನು ನಡೆಸಿದ ಮೇಲೆ ಯೌವನಕ್ಕೆ ಬಂದ ಮೇಲೆ ಊರಿನ ಜನರೆಲ್ಲ ಸೇರಿ ಆತನಿಗೆ ತನ್ನ ಸೋದರ ಮಾವನ ಮಗಳಾಗಿರ್ತಕ್ಕಂಥ ಮುನಿಯಮ್ಮನನ್ನು ಮದುವೆ ಮಾಡಿದರು. ಮದುವೆ ಮಾಡಿದ ಮೇಲೆ ಸಂಸಾರದ ಜಂಜಾಟ ಶುರುವಾಯಿತು. ಇದು ಪ್ರತಿ ದಿವಸ ಬಳೆ ತಗೊಂಡು ಹೋಗಿ ಊರಲ್ಲೆಲ್ಲ ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ದ. ಆದರೆ ಯಾರಾದರೂ ಕೊಟ್ಟರೆ ತಗೊಳ್ತಾ ಇದ್ದ, ಇಲ್ಲಿಂದ ಬದುಕೈಲಿ ವಾಪಸ್ ಬರ್ತಾಯಿದ್ದ. ಮುನಿಯಮ್ಮನಿಗೆ ಆಶ್ಚರ್ಯ ಆಯಿತು, ಯಾಕೆ ಈ ರೀತಿ ಆದರೆ ನಮ್ಮ ಸಂಸಾರ ಯಾಕೆ ನಡೆಯೋದು ಅಂತ ಹೇಳಿ ಭಾಳ ಗಂಡನನ್ನು ಬೈಯೋಕ್ಕೆ ಶುರು ಮಾಡಿದ್ರು. ಕಡೆಗೆ ಈಗ ಇದೇ ರೀತಿಯಾಗಿ ನಡೀತಾ ಇದ್ದ ಸಂದರ್ಭದಲ್ಲಿ ಸಾಲ ಸೋಲ ಮಾಡಿಕೊಂಡು ಸಾಲಗಾರನಾದ ತಾತನವರು. ಆಮೇಲಕ್ಕೆ ಏನೇನೋ ಮಾಡ್ತಾರೆ, ಏನು ಮಾಡಿದ್ರು ಕೂಡ ಸಾಲ ತೀರ್ಸೋಕ್ಕಾಗಲಿಲ್ಲ. ಆಮೇಲೆ 3 ಜನ ಮಕ್ಕಳಾಗ್ತಾರೆ, ಚಿಕ್ಕ ಕೊಂಡಪ್ಪ, ದೊಡ್ಡ ಕೊಂಡಪ್ಪ ಮತ್ತು ಆಮೇಲಕ್ಕೆ ಮುದ್ದಮ್ಮ. ನನ್ನ ಮಗಳಿಗೂ ಸಹ ತನ್ನ ತಾಯಿ ಹೆಸರನ್ನೇ ಇಟ್ಟು ಇದನ್ನು ಘೋಷಣೆ ಮಾಡ್ತಾನೆ. ಒಂದೇ ಮುದ್ದಮ್ಮ. ಈ ರೀತಿಯಾಗಿ ಬೆಳೆದಂಥ ಅಂದರೆ ಈ ಸಾಲಗಾರರ ಕಾಟ ಜಾಸ್ತಿ ಆಯಿತು. ಆ ಊರಿನ ಶಾನುಭೋಗ ಅವರೇನು ಮಾಡಿದ್ರು, ಭಾಳ ಕಿರುಕುಳ ಕೊಡ್ತಾಯಿದ್ರು. ಇದನ್ನ ಬೆಳವಣಿಗೆಯನ್ನು ಸಹಿಸೋಕ್ಕಾಗಲಿಲ್ಲ. ನಮ್ಮ ಯಾವುದೋ ಕಡಿಮೆ ಒಂದು ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ಎಲ್ಲರಿಗಿಂತ ಮುಂದುವರಿತಾ ಇದ್ದಾನಲ್ಲ ಎಂಬ ಒಂದು ದ್ವೇಷದಿಂದ ಆತನೇನು ಮಾಡಿದ್ರೆ ಈ ಮೇಲೆ ಸಾಲಗಾರನ ಎತ್ಕಟ್ಟಿ ಭಾಳ ತೊಂದರೆ ಕೊಡ್ತಾ ಇದ್ದ. ಆಮೇಲೆ ಅಂಗಿಸ್ತಾ ಇದ್ದ, ಏನು ಪರಮ ಭಕ್ತ ನೀನು, ನಾರಾಯಣ ಭಕ್ತ ನೀನು, ನಿನ್ನ ದೇವರನ್ನು ಬೇಡ್ಕೊಳ್ಳಯ್ಯ, ನಿನಗೆ ಎಲ್ಲ ಸಾಲ ಮಾಡಿಬಿಡ ಸಾಲ್ವ್ ಮಾಡ್ತಾನೆ. ಈಗ ಭಾಳ ನೋವು ತಿಂದು ದೇವರ ಹತ್ರ ಕೂತ್ಕೊಂಡು ಕಣ್ಣೀರು ಸುತ್ತಾ ಆತನು ದೇವರನ್ನು ಪ್ರಾರ್ಥನೆ ಮಾಡ್ತಾನೆ, ಯಾಕಪ್ಪ ನಾನು ಈ ಸಾಲವನ್ನೆಲ್ಲ ತೀರ್ಸೋದು. ಒಂದು ದಿವಸ ರಾತ್ರಿ ಇದ್ದ ಹಾಗೆ 12 ಗಂಟೆ ರಾತ್ರಿಯಲ್ಲಿ ಯಾರೋ ಬಂದು ಬಾಗಿಲು ಬಡಿತಾರೆ. ಈ ಮುದ್ದಮ್ಮ ಹೋಗಿ ಮುನಿಯಮ್ಮ ಹೋಗಿ ಬಾಗಿಲು ತೆಗಿತಾರೆ. ತೆಗೆದು ನೋಡಿದ್ರೆ ಯಾರೋ ಭಾಳ ಒಳ್ಳೆಯ ರೂಪವಂತನಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ರೂಪದಲ್ಲಿ ಬಂದಿರತಕ್ಕಂಥವನು, ಅಮ್ಮ ನಿಮ್ಮ ಯಜಮಾನರಿಗೆ ಈ ಒಂದು ಹಣದ ಚೀಲವನ್ನು ಕೊಟ್ಬಿಡ್ತಾನೆ, ನೀವು ಯಾರು ಎತ್ತ ಅಂತ ಕೇಳೋಷ್ಟರೊಳಗಾಗಿ ಅಲ್ಲಿ ಮಾಯವಾಗ್ತಾರೆ. ಆಮೇಲೆ ಗಂಡನಿಗೆ ತಿಳಿಸಿದ ಒಂದು ಈಕೆ ಏನು ಮಾಡಿದ್ರು, ಆ ದೇವರೇ ಬಂದು ನಮ್ಮನ್ನು ಈ ರೀತಿಯಾಗಿ ನಿಮ್ಮ ಸಾಲವನ್ನು ತೀರಿಸೋದಕ್ಕೆ ಹಣ ಕೊಟ್ಟಿದ್ದಾರೆ ನೋಡಿ, ನನಗೆ ದರ್ಶನ ಆಗಲಿಲ್ಲ, ನಿನಗೆ ದರ್ಶನ ಕೊಟ್ಟು ಅಂತ ಆ ಹಣದಿಂದ ಆ ಮುನಿಯಮ್ಮ ಸಾಲಗಾರನ್ನೆಲ್ಲ ಕಟ್ಟಿ ಕೊಡಬೇಕಾಗಿ ಹಣವನ್ನು ಕೊಟ್ಬಿಟ್ಟು ಈ ರೀತಿಯಾಗಿ ಕೆಲವು ದಿವಸ ಸುಖವಾದ ಜೀವನವನ್ನು ನಡೆಸ್ತಾರೆ. ನಂತರ ಪುನಃ ಜಂಜಾಟ ಶುರುವಾಗ್ತದೆ. ಸಾಲ ಮಾಡೋದು, ಎಲ್ಲರಿಗೂ ಉಚಿತವಾಗಿ ಬಳೆ ತೊಳಿಸ್ಲಿಕ್ಕೆ ಬರೋದು, ಈ ರೀತಿಯಾಗಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಪುನಃ ಗಲಾಟೆ ಶುರುವಾಗ್ತದೆ ನಮ್ಮ ತಾತರು ಹೋದ್ಮೇಲೆ. ಆಮೇಲಕ್ಕೆ ಒಂದು ದಿವಸ ಇವರು ನೀವು ಚಿತ್ತೂರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಅಂತ ಹೆಂಡತಿ ಮುನಿಯಮ್ಮ ಹೇಳ್ತಾಳೆ. ಆ ಕಡೆ ಹೋದರೆ ಲಾಭ ಜಾಸ್ತಿ ಬರ್ತದೆ ಅಂತ. ಈ ರೀತಿಯಾಗಿ ಹೋಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರಾತ್ರಿ ಆಗ್ತದೆ. ಮುಗಲಿ ಕಾಡಲ್ಲಿ ಇನ್ನು ರಾತ್ರಿ ಆಗ್ಬಿಟ್ಟು ಅಲ್ಲೇ ಬರ್ತಾ ಇದ್ದಾಗ ಬೆಳಕು ಕಾಣಿಸ್ತದೆ. ಆ ಬೆಳಕಿರ್ತಕ್ಕಂಥ ಕಡೆ ಹೋದ್ರೆ ಗವಿ. ಆ ಗವಿಯಲ್ಲಿ ಒಬ್ಬ ಯಾರೋ ಸನ್ಯಾಸಿ ಕೂತ್ಕೊಂಡಿದ್ದಾನೆ, ಬಹಳ ರೂಪವಂತನಾಗಿದ್ದಾನೆ, ಆತ ಕೈಗೆಲ್ಲ ಕಾಂತಿಯುತವಾಗಿದೆ. ಹೋಗಿ ಆತ ನಮಸ್ಕಾರ ಮಾಡಿ ಈತನ ಪರಿಚಯ ಮಾಡ್ಕೊಂಡ ಮೇಲೆ, ನೋಡಪ್ಪ ನಿನಗೆ ಆ ನಾರಾಯಣನೇ ಗುರುವಾಗಿ, ಅಮರನಾರಾಯಣನೇ ಗುರುವಾಗಿ ನಿನಗೆ ಮೋಕ್ಷವನ್ನು ಕೊಡ್ತಾನೆ, ನಿನಗೆ ಗುರುಪದೇಶ ಆಗ್ತದೆ, ನಾನೇನು ಮಾಡೋಕ್ಕಾಗೋದಿಲ್ಲ ಅಂತೇಳಿ ಒಂದು ಬೆಳಚುಕಲ್ಲನ್ನು ಕೊಡ್ತಾರೆ. ಬೆಳಚುಕಲ್ಲನ್ನು ಬಾಯಲ್ಲಿ ಇಟ್ಕೊಂಡಂಥ ನಮ್ಮ ಯೋಗಿ ತಾತಯ್ಯನವರು, ನೋಡಪ್ಪ ಈ ಬೆಳಚುಕಲ್ಲು ಯಾವಾಗ ಸಿಹಿಯಾಗಿ ಕಲ್ಲು ಸಕ್ಕರೆ ಆಗ್ತದೋ ಆವಾಗ ನಿನಗೆ ಜ್ಞಾನೋದಯವಾಗಿದೆ ಅಂತ. ಆಗ ಹೋಗಿ ಅಮರನಾರಾಯಣನ ಪೂಜೆ ಮಾಡಿಕೊಂಡು ನೀನು ಇದು ಮಾಡಿ ಅಂತ. ಅದೇ ರೀತಿಯಾಗಿ ಮನೆಗೆ ಬರ್ತಾನೆ ಬರುಕೈಯಲ್ಲಿ. ಆಮೇಲೆ ಮಧ್ಯದಲ್ಲಿ ಯಾರೋ ಒಬ್ಬ ಹೆಂಗಸು ಬಂದು ಬಳೆ ತೊಳಪ್ಪ ಅಂತ ಹೇಳ್ತಾರೆ. ಆ ಒಬ್ಬ ಇದರಲ್ಲಿದ್ದಂಥ ಎಲ್ಲ ಮಲಾರದಲ್ಲಿದ್ದಂಥ ಎಲ್ಲ ಬಳೆಗಳನ್ನು ತುಳಿದು ಕೂಡ ಸಾಕಾಗೋದಿಲ್ಲ. ಏನು ನಿನ್ನ ಹತ್ರ ಎಲ್ಲ ಮುಗಿದೋಯ್ತೆ, ನೀನು ಹೋಗ್ಲಪ್ಪ ಅಮ್ಮ, ನೀನು ಯಾರು ಅಂತ ಹೇಳಿದ್ರೆ ನಾನು ಯಾರು ಅಂತ ನೀನು ಮುಂದೆ ಗೊತ್ತಾಗಿದೆ ಅಂತ ಹೇಳಿದ ಸಂದರ್ಭದಲ್ಲಿ ಆಮೇಲಕ್ಕೆ ನೋಡ್ತಾನೆ, ಎಲ್ಲೂ ಕಾಣಿಸ್ತಿಲ್ಲ. ಆ ದೇವರು ಲಕ್ಷ್ಮೀನೇ ನಮಗೆ ಈ ರೀತಿಯಾಗಿ ದರ್ಶನ ಕೊಟ್ಟಿದ್ದಾನೆ ಅಂತ ಮನೆಗೆ ಬರ್ತಾನೆ. ನೋಡಿದ್ದೆ ಭಾಳ ಬೇಜಾರಾಗ್ತದೆ. ಬರಿಗೈಯಲ್ಲಿ ಬಂದಿದೆ. ಹೊರಗಡೆ ಯಾರು ಹೆಂಗಸು ಬರ್ತಾರೆ, ಮಾತಾಡ್ತಾ ಇರ್ತಾರೆ. ನಮ್ಮ ಗಂಡ ಈ ರೀತಿಯಾಗಿ ವ್ಯಾಪಾರಕ್ಕೆ ಹೋಗಿ ಬರಿಗೈಯಲ್ಲಿ ಬಂದಿದ್ದಾನೆ, ನಾನು ಸಾಲ ಮಾಡೋದು, ಆತನಿಗೆ ಎಲ್ಲವನ್ನು ಕೊಡೋದು ದುಡ್ಡು, ಇದು ಹೊರಗಡೆ ಹೋಗಿ ದಾನ ಧರ್ಮ ಮಾಡ್ಕೊಂಡು ಬರ್ತಾನೆ. ನಮ್ಮ ಮನೆಯಲ್ಲಿ ಆಗಿದ್ದರೆ ಬೇರೆ ಹೆಂಗಸು ಹೇಳ್ತಾರೆ, ನಮ್ಮ ಮನೆಯಲ್ಲಿ ನಮ್ಮ ಗಂಡ ಏನಾದರೂ ಈ ರೀತಿ ಮಾಡಿದ ಪಕ್ಷದಲ್ಲಿ
ಅವನು ಬಿಟ್ಬಿಟ್ಟು ಯಾರು ಸಾಹುಕಾರನಾಗಿದೆ ಅವ್ರ ಹತ್ರ ಹೋಗ್ತಾ ಇದ್ದೀನಿ, ನೀನು ಹಂಗೆ ಮಾಡು ಅಂತ ಹೇಳಿ. ಅದನ್ನು ತಾತನೆಯವರು ಕೇಳಿಸ್ಕೊಳ್ತಾರೆ. ಅಯ್ಯೋ ಈ ರೀತಿಯಾಗಿ ಆಯ್ತಲ್ಲ ನಮ್ಮ ಸಂಸಾರ ಅಂತೇಳಿ ಕಣ್ಣೀರು ಸುರಿಸುವಾಗ ಆ ಒಬ್ಬ ಮುನಿಯಮ್ಮ ಏನು ಮಾಡ್ತಾಳೆ, ನೀನು ನನ್ನ ಸಂಸಾರಕ್ಕೆ ಲಾಯಕ ಆಗೋದಿಲ್ಲ, ಮನೆಯಿಂದ ಹೊರಟೋಗ್ಬಿಟ್ಟು. ಆಗ ಕಣ್ಣೀರು ಸುರಿಸ್ಕೊಂಡು ಆತನು ಏನು ಮಾಡ್ತಾನೆ, ಒಂದು ದೇವರನ್ನ ಅಮರನಾರಾಯಣನ ಪೂಜೆ ಮಾಡಿಕೊಂಡು ಪಕ್ಕದಲ್ಲೇ ಇದ್ದಂಥ 1 ಕಿಲೋಮೀಟ್ರ್ ದೂರದಲ್ಲಿದ್ದಂಥ ನರಸಿಂಹ ಗವಿ ಅಂತ, ಆ ಗವಿಯಲ್ಲಿ ಹೋಗಿ ಕೆಲವು ದಿನಗಳ ಕಾಲ ತಪಸ್ಸು ಮಾಡ್ತಾನೆ. ಜ್ಞಾನೋದಯವಾಗ್ತದೆ. ಆ ಬೆಳೆಸ್ಕಲ್ಲು ಏನಾಗ್ತದೆ, ಕಲ್ಲು ಸಕ್ಕರೆ ಆಗ್ತದೆ. ಆವತ್ತಿನಿಂದ ಇವರು ಗುರುಗಳಾಗ್ತಾರೆ. ಆಮೇಲೆ ಅನೇಕ ಪವಾಡಗಳನ್ನೆಲ್ಲ ಮಾಡ್ತಾರೆ. ಏನು ಮಳೆ ಇರಲ್ಲ, ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮಳೆ ಸುರಿಸ್ತಾರೆ. ಆ ದೇವಸ್ಥಾನದ ಹತ್ರ ಒಂದು ಬಾವಿ ತೊಡ್ತಾರೆ. ಆ ಬಾವಿಯಲ್ಲಿ ನೀರು ಬರೋದಿಲ್ಲ. ಆಗ ತನ್ನ ಕಣ್ಣೆಲ್ಲ ತೀರಿಸ್ತಾ ಜನರ ಒಂದು ಮೆಚ್ಚುಗೆಯನ್ನು ಪಡಿತಾನೆ. ಇದನ್ನು ಸಹಿಸಲಾರದ ಶಾನುಭೋಗರು ಭಾಳ ಕಿರುಕುಳ ಕೊಡ್ತಾನೆ ಇರ್ತಾರೆ. ಆದರೂ ಸಹ ಸಹಿಸ್ಕೊಂಡು ಇದು ಜನಸೇವೆ ಮಾಡಬೇಕು ಅಂತ ಈ ರೀತಿಯಾಗಿ ಮಾಡಿಕೊಂಡು ಆಮೇಲೆ ಕೈವಾರದ ಇದು ಮಗುವನ್ನು ಇವಾಗ ಬರೀ ಬಣಜಿಗರು ಮಾತ್ರ ಸೇರಿರೋರು ಅಂತ ಕೆಲವರು ಅಂತಾರೆ. ಹಾಗಾದರೆ ಇದು ಹುಟ್ಟಿದಾಗ ತಂದೆ ಇಲ್ಲ, ತಾಯಿ ಇಲ್ಲ, ಊರಿನ ಎಲ್ಲ ಜನರ ಒಂದು ಪೋಷಣೆಯಿಂದ ಇತ್ತು ಬಿಡ್ರ. ಆದ್ದರಿಂದ ಆ ತಾತ ಏನು ಹತ್ರ